ಸ್ನೇಹಿತರೆ, ಇವತ್ತು ಈಗ 3-4 ದಿನಗಳಿಂದ ನಿಮಗೆ ಗೊತ್ತಿದೆ, ನೈಸ್ ರೋಡ್ನಲ್ಲಿ ಆ ಟೋಲ್ ಕಲೆಕ್ಷನ್ ಮಾಡ್ತಾರಲ್ಲ, ಆ ರಸ್ತೆ ಬಳಸೋದಕ್ಕೆ ಶುಲ್ಕ ತಗೊಳ್ತಾರಲ್ಲ, ಅದ್ರ ಬಗ್ಗೆ ವ್ಯಾಪಕವಾಗಿ ಒಂದು ರೀತಿಯ ಗೊಂದಲ ಶುರುವಾಗಿದೆ. ಜನ ಗಲಾಟೆ ಮಾಡ್ತಿದ್ದಾರೆ. ಯಾರ ಮೇಲೆ ಗಲಾಟೆ ಮಾಡ್ತಿದ್ದಾರೆ? ಆ ಟೋಲ್ ಕಲೆಕ್ಟ್ ಮಾಡೋ ಹುಡುಗರ ಜೊತೆ, ಸಿಬ್ಬಂದಿ ಜೊತೆ. ಆಮೇಲೆ ನಮ್ಮ ರಾಜಕಾರಣಿಗಳು ಯಾವ ಕಾರಣಕ್ಕೂ ಕಟ್ಟಬೇಡಿ, ಕೇಸ್ ಹಾಕಿದ್ರೆ ಏನಾಗಲ್ಲ ಅಂತ ಹೇಳಿಕೆ ಕೊಡ್ತಿದ್ದಾರೆ. ಈಗ ನಾನು ಈ ವಿಷಯದಲ್ಲಿ ನನ್ನ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ನೈಸ್ ಅವ್ಯವಹಾರಗಳನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಿದ್ದವರು ನಾವು, ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ಸರ್ವೋದಯ ಕರ್ನಾಟಕ ಪಕ್ಷ ತುಂಬ ಎತ್ತರಕ್ಕೆ ತೊಗೊಂಡೋಗಿದ್ವಿ. ಆಗ ಇವರು ಮುಖ್ಯಮಂತ್ರಿ ಆಗಿದ್ದರು, ಯಡಿಯೂರಪ್ಪನವರು ಮಾತ್ರ ಒಂದೇ ಒಂದು ಎಕರೆಯನ್ನು ಆ ಕಂಪನಿಗೆ ರಿಲೀಸ್ ಮಾಡಲಿಲ್ಲ. ಇಟ್ ಇಸ್ ಅ ಫ್ಯಾಕ್ಟ್. ಆಗ ನಾವು ವಿಧಾನಸೌಧಕ್ಕೆಲ್ಲ ಬಹಳಷ್ಟು ಸಾರಿ ಮುತ್ತಿಗೆ ಹಾಕಿದ್ವಿ. ಒಂದೇ ಒಂದು ವೈಲೇಟ್ ಮಾಡೋಕ್ಕೆ ಹೋಗಲಿಲ್ಲ ಯಡಿಯೂರಪ್ಪನವರು. ಆಗ ನಮ್ಮ ಜೊತೆ ಹಲವಾರು ಸಾರಿ ಭಾಗವಹಿಸಿದ್ದವರು ದೇವೇಗೌಡರು ಅದ್ರ ವಿರುದ್ಧ ಮಾಡ್ತಾಯಿದ್ರು, ಧ್ವನಿ ಎತ್ತಾಯಿದ್ರು. ಆದರೆ ಜನಗಳನ್ನ ಸೇರಿಸಿ ಚಳುವಳಿಯ ರೂಪ ಕೊಟ್ಟಿದ್ದು ನಾವುಗಳು. ನಮ್ಮ ಜೊತೆ ದೇವೇಗೌಡರು ಸಹ 5-6 ಬಾರಿ ಭಾಗವಹಿಸಿದ್ರು. ಇವತ್ತು ಸಹಜವಾಗಿ ನಾನಲ್ಲಿಲ್ಲ. ಕಾರಣ ಏನು ಅಂದರೆ, ನನ್ನ ಆಗ ಹಿರಿಯರು, ಚಂಪಾ ಇರ್ಬೋದು, ಲೋಹಿತಾಶ್ವ ಇರ್ಬೋದು, ಪುಟ್ಟಣ್ಣಯ್ಯ ಇರ್ಬೋದು, ಎಲ್ಲ ತೀರ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ಆಗ ನಮ್ಮ ಜೊತೆ ಓಡಾಡಿದ್ದ ಯುವ ಸಮೂಹ ಇವತ್ತು ಕಾಂಗ್ರೆಸ್ ಬಗ್ಗೆ ಮೃದುತ್ವ ಬೆಳೆಸ್ಕೊಂಡಿದೆ. ಅದ್ರ ಬಗ್ಗೆ ನಾನು ಮಾತನಾಡೋಣ. ಇರಲಿ, ಅದು BJP RSS ವಿರುದ್ಧ ಅಂತ ಹೇಳಿದಾಗ ಸಹಜವಾಗಿ ಕಾಂಗ್ರೆಸ್ ಕಡೆ ಹೋಗಿದ್ದಾರೆ. ಅವತ್ತು ನಾವು BJP RSS ವಿರುದ್ಧ ಮಾಡಿರಲಿಲ್ಲ. ಅಲ್ಲಿ ಇರೋ ಅವ್ಯವಹಾರಗಳ ಬಗ್ಗೆ, ಅದರಲ್ಲಿ ಟೋಲ್ನಲ್ಲಿ ಅವರು ಕಲೆಕ್ಟ್ ಮಾಡ್ತಾ ಇದ್ದ ಹಣ, ಆ ಹಣ ಎಷ್ಟರ ಮಟ್ಟಿಗೆ ಕಲೆಕ್ಟ್ ಮಾಡ್ತಿದ್ದಾರೆ, ಎಲ್ಲರಿಗಿಂತೂ ಹೆಚ್ಚೇ ಕಲೆಕ್ಟ್ ಮಾಡ್ತಿದ್ದಾರೆ ಅನ್ನೋದು ಆಗಿತ್ತು. ಮತ್ತು ಒಂದು ದಿನ ಮಾತ್ರ ಕಾಲು ಕೊಟ್ಟು ಯಾರಿಗೂ ದುಡ್ಡು ಕಟ್ಟಬೇಡಿ ಅಂತ ಹೇಳಿದ್ದು, ಅವತ್ತು ಕಟ್ಟಿರಲಿಲ್ಲ. ಪೊಲೀಸ್ ನಿಂತ್ಕೊಂಡ್ರೂ ಕಟ್ಟಿರಲಿಲ್ಲ. ಆಮೇಲೆ ನಾವು ಸುಮ್ಮನಾಗ್ಬಿಟ್ವಿ. ಆಗ ಹೈಕೋರ್ಟ್ನಿಂದ ಯಾವ ಆದೇಶವೂ ಬಂದಿರಲಿಲ್ಲ. ಈಗ ಜುಲೈ 29ಕ್ಕೆ ಹೈಕೋರ್ಟ್ನಿಂದ ನೈಸ್ ಬಗ್ಗೆ ಬಹಳ ಒಂದು ಆದೇಶ, ಅರ್ಥಗರ್ಭಿತ ಆದೇಶ ಬಂದಿದೆ. ದೇರ್ ಈಸ್ ನಥಿಂಗ್ ನೈಸ್ ಅಬೌಟ್ ನೈಸ್ ಪ್ರಾಜೆಕ್ಟ್ ಅನ್ನೋದ್ರ ಜೊತೆಗೆ ಬಿಗ್ಗೆಸ್ಟ್ ಸ್ಕ್ಯಾಮ್ ಅಂತ ಹೇಳ್ತಾರೆ. ಕರ್ನಾಟಕದ ಒಂದು ಬಿಗ್ಗೆಸ್ಟ್ ಸ್ಕ್ಯಾಮ್ ಅದನ್ನು ಹೇಳೋದ್ರ ಜೊತೆಗೆ ಒಂದು ಅಬ್ಸರ್ವೇಷನ್, ಒಂದು ಸಂಗತಿಯನ್ನು ಗಮನಿಸಿದ್ದಾರೆ. ಅಲ್ಲಿ ಶುಲ್ಕ ತಗೊಳ್ತಿದ್ದಾರಲ್ಲ, ಟೋಲ್ ಹೈಕ್, ಅದು ಅನ್ಲಾಫುಲ್ ಅನ್ನೋ ಪದ ಯೂಸ್ ಮಾಡಿದ್ದಾರೆ. ಅವರು ಏರಿದ ಶುಲ್ಕವನ್ನು ತೆಗೆದುಕೊಳ್ತಿರೋದು, ರಸ್ತೆಗಳನ್ನ ಬಳಸೋದಕ್ಕೆ ತಗೊಳ್ತಿದ್ದಾರಲ್ಲ, ಅದು ಅನ್ಲಾಫುಲ್ ಅಂತ ಹೇಳ್ತಿದ್ದಾರೆ. ಈಗ ನಾನು ನಮ್ಮ ಮುಖ್ಯಮಂತ್ರಿಯವರಿಗೆ ಕೆಲವು ಪ್ರಶ್ನೆಗಳನ್ನ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಮೊನ್ನೆ ತಾನೇ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಅಧಿಕಾರ ಸ್ವೀಕಾರ ಮಾಡಿದ್ಮೇಲೆ ಅವರು ಮಾತನಾಡ್ತಿರೋ ರೀತಿ ಸ್ವಲ್ಪ ಜನಗಳಿಗೆ ಇಷ್ಟ ಆಗಿದೆ. ಸಹನೆ ಕಳೆದುಕೊಳ್ಳದೆ ಮಾತಾಡ್ತಿದ್ದಾರೆ, ತಾಳ್ಮೆಯಿಂದ ಮಾತಾಡ್ತಿದ್ದಾರೆ, ಕನ್ನಡ ಇಂಗ್ಲೀಷ್ ಎಲ್ಲದರಲ್ಲೂ ಚೆನ್ನಾಗಿ ಮಾತಾಡ್ತಿದ್ದಾರೆ. ಗುಡ್. ಈಗ ಅವರಿಗೆ ನಾನು ಕೇಳಬೇಕಾಗಿರೋ ಪ್ರಶ್ನೆ ಏನು ಅಂದರೆ, ಕೇವಲ ಕೆಲವು ದಿನಗಳ ಹಿಂದೆ, ಜಸ್ಟ್ ಒಂದು ತಿಂಗಳು ಕೂಡ ಆಗಿಲ್ಲ ಇನ್ನು, ಒಂದು ತಿಂಗಳ ಹಿಂದೆ ಸುಪ್ರೀಂ ಕೋರ್ಟ್ ಒಂದು ಅಬ್ಸರ್ವೇಷನ್ ಹೇಳುತ್ತೆ, ಜಡ್ಜ್ಮೆಂಟ್ ಕೊಡೋದಿಲ್ಲ. ಏನಾದರೂ ಅಬ್ಸರ್ವೇಷನ್? ಫುಟ್ಪಾತ್ಗಳು, ನಡೆಯೋದಕ್ಕೆ ಇರುವ ಆ ಜಾಗ, ಆ ರಸ್ತೆ ಫುಟ್ಪಾತ್ ಪ್ರಯಾಣಿಕರಿಗೆ ಸೇರಿದ್ದು, ಸಾರ್ವಜನಿಕರಿಗೆ ಸೇರಿದ್ದು ಅನ್ನೋ ಒಂದು ಅಬ್ಸರ್ವೇಷನ್ ಕೊಡುತ್ತೆ. ಅದು ಸುಪ್ರೀಂ ಕೋರ್ಟ್ ಕೊಡೋದು. ಅದು ಬೆಂಗಳೂರು ಬಗ್ಗೆ ಹೇಳಿರಲಿಲ್ಲ, ಬೆಂಗಳೂರಿನ ಶಿವಾಜಿನಗರದ ಬಗ್ಗೆ ಹೇಳಿರಲಿಲ್ಲ, ಬೆಂಗಳೂರಿನ ಶ್ರೀರಾಮ್ಪುರ, ಮಲ್ಲೇಶ್ವರಂ, ಜಯನಗರದ ಬಗ್ಗೆ ಹೇಳಿರಲಿಲ್ಲ. ಜನರಲ್ ಆಗಿ ಇಡೀ ದೇಶದ ಬಗ್ಗೆ ಹೇಳ್ತಾರೆ. ಆದರೆ ಆಗ ತಾನೇ ಇನ್ನೂ ಕೇವಲ 15 ದಿನ, ಒಂದು ತಿಂಗಳಲ್ಲಿ ಅಧಿಕಾರ ಸ್ವೀಕರಿಸಿದ್ದ ನಮ್ಮ ಮುಖ್ಯಮಂತ್ರಿಯವರು ಜನಕ್ಕೆ ಹೇಳಬೇಕಾಗಿತ್ತು, ನಾವು ಕಾನೂನನ್ನು ಶಿರಸಾವಹಿಸಿ ಪಾಲಿಸ್ತೀವಿ, ನ್ಯಾಯಾಲಯಗಳು ಏನು ಹೇಳುತ್ತೋ ಅದನ್ನು ಜಾರಿಗೆ ತರೋದಕ್ಕೆ ನಾವು ಯಾವ ರೀತಿಯ ಶ್ರಮ ಹಾಕೋದಕ್ಕೂ ಸಿದ್ಧವಾಗಿದ್ದೀವಿ. ನ್ಯಾಯಾಲಯದ ಆಣತಿ ಅಥವಾ ಅದು ಗಮನಿಸಿರೋ ಸಂಗತಿ ಅಂತ ಹೇಳಿದ್ರೆ ನಮಗೆ ಅದು ದೈವವಾಕ್ಯ, ವೇದವಾಕ್ಯ. ಹೇಗೆ ಇವ್ರಿಗೋ RSSನವ್ರಿಗೋ ನಮಗೆ, ನನ್ನ ಸರ್ಕಾರಕ್ಕೆ, ಅದು ಈ ಹೊಸದಾಗಿ ಬಂತಲ್ಲ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಆ ಸರ್ಕಾರಕ್ಕೆ ಅದು ದೈವವಾಕ್ಯ. ಅದನ್ನು ನಾವು ಪಾಲಿಸ್ತೀವಿ ಅಂತ ಹೇಳಿದ್ರಿ. ಎಲ್ಲ ಕಡೆ ಎಬ್ಸಿದ್ರಿ ಅವ್ರನ್ನ. ಪೊಲೀಸ್ನು ಬಳಸ್ಕೊಂಡು ಲಾಠಿ ಚಾರ್ಜ್ನು ಕೆಲವು ಕಡೆ ಮಾಡಿ, ಬಹುಶಃ ಶೂಟ್ ಯಾರಿಗೂ ಮಾಡಲಿಲ್ಲ, ಶೂಟ್ ಮಾಡೋಷ್ಟು ಪ್ರತಿರೋಧ ಬರಲಿಲ್ಲ. ಇದ್ರೆ ಮಾಡೋ ಬಿಡ್ತಿದ್ರಿ. ಯಾಕೆಂದರೆ ಆಫ್ಟರ್ ಆಲ್ ಅಲ್ಲಿ ಕೂತಿರೋರು ಯಾರು ಅವರು? ಅಲ್ಲಿ ಕೂತಿರೋ 50% ಜನ ರುಬಾಬ್ಗಿರಿ ಮಾಫಿಯಾ ಅದೆಲ್ಲ ಪಕ್ಕ ಇಟ್ಬಿಡಿ. ಇನ್ನು 50% ಜನ ಬೆಳಿಗ್ಗೆಯಿಂದ ರಾತ್ರಿ ಅಲ್ಲಿ ಫುಟ್ಪಾತ್ಗಳಲ್ಲಿ ಸಂಪಾದನೆ ಮಾಡಿ ಆ ಕುಟುಂಬದ ಹೊಟ್ಟೆ ಹೊರ್ಕೊಳ್ತಿದ್ದವರು. ಅವ್ರು ಹೊಟ್ಟೆ ಹೊರ್ಕೊಳ್ತಿದ್ರೆ ಏನಾಗುತ್ತೆ?
ಅವ್ರು ಕಟ್ಕೊಂಡು ಯಾಕೆ ತಲೆ ಕೆಡಿಸ್ಕೋಬೇಕು? ಜಿಲ್ಲೆಗಳಿದ್ದಂಗೆ ಅವ್ರು ಒಂದೊತ್ತು ಊಟ ಮಾಡಿದ್ರು ಏನೋ ಅಥವಾ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಏನೋ, ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿ ಖಾಲಿ ಮಾಡಿಸ್ಬೇಕು ಅಂತ ಯಾರೂ ಒಬ್ಬರು ಮಾತಾಡಲಿಲ್ಲ, ಯೋಚನೆನೂ ಮಾಡಲಿಲ್ಲ. ಮತ್ತು ಈ ಕಾರ್ಪೊರೇಟ್, ನಾನು ಹಿಂದೆನೂ ಹೇಳಿದ್ದೀನಿ, ಈ ಕಾರ್ಪೊರೇಟ್ ಸೆಕ್ಟರ್ಗಳಿಗೋಸ್ಕರನೇ ಇಂಡಿಯಾದ ಸರ್ಕಾರಗಳಿರೋದು. 100ಕ್ಕೆ 100ರಷ್ಟು ಕಾರ್ಪೊರೇಟ್ ಸೆಕ್ಟರ್ಗಳಿಗೆ. ಕಾರ್ಪೊರೇಟ್ ಸೆಕ್ಟರ್ ಕೃಪಾಪೋಷಿತ ಮೀಡಿಯಾ ಅದನ್ನು ಬಹಳ ಪ್ರೈಸ್ ಮಾಡಿದ್ರು. ಫುಟ್ಪಾತ್ಗಳನ್ನ ಎಷ್ಟು ಚೆನ್ನಾಗಿ ಮಾಡಿದ್ರಿ, ಎಲ್ಲ ಖಾಲಿ ಮಾಡಿಸಿ, ಇದು ಮಾಡಿಸಿ, ಓಡಾಡೋಕ್ಕೆ ಎಷ್ಟು ಸಂತೋಷ ಆಗುತ್ತೆ, ದುಬೈ ಆಗಿದೆ, ಸಿಂಗಪುರ ಆಗಿದೆ, ಯುರೋಪ್ ಆಗಿದೆ, ಆಸ್ಟ್ರೇಲಿಯಾ ಆಗಿದೆ ಅಂತ ಹೇರಿಸಿದ್ವು. ಮತ್ತು ಕೃಷ್ಣ ಬೈರೇಗೌಡ ಹೊಸ ಒಬ್ಬ ನಾಯಕ ಜನಮನದಲ್ಲಿ ಹುಟ್ಕೊಂಡ್ರು. ಗುಡ್. ಅದ್ರ ಬಗ್ಗೆ ನಾನು ಹೇಳಿದ್ನಲ್ಲ, ಕಾರ್ಪೊರೇಟ್ ಸೆಕ್ಟರು ಇದು ಅದಕ್ಕೋಸ್ಕರ ಮಾಡ್ತಿದ್ದೀರಿ, ಆದರೆ ಅದ್ರ ಬಗ್ಗೆ ಧ್ವನಿ ಎತ್ತಿದ್ರು ನಮ್ಮ ಧ್ವನಿಗೆ ಬೆಲೆ ಇರ್ತಾ ಇರಲಿಲ್ಲ. ನಾನು ನಮ್ಮವ್ರಿಗೆ ಹೇಳಿದೆ, ಅದನ್ನು ಬೀದಿಲಿ ನಿಂತ್ಕೊಂಡು ಗಲಾಟೆ ಮಾಡಬೇಕು. ಆದರೆ ಇವತ್ತು ಗಲಾಟೆ ಮಾಡೋಕ್ಕೋದ್ರೆ ನನ್ನ ಜೊತೆ ನಾನು ಒಂಟಿ ಆಗ್ತೀನಿ. ನನ್ನ ಕೆಲವು ಹುಡುಗರು, ಅನಾಮಧೇಯ ಹುಡುಗರು ಇರ್ತಾರೆ, ದೊಡ್ಡವರೆಲ್ಲ ಅವ್ರ ಜೊತೆ ಮೃದು ಭಾವನೆ ಕಳೆದುಬಿಟ್ಟಿದ್ದಾರೆ. ಬಿಡಿ, ನಾನು ಹೇಳಿದೆ, ಅದು ಖಾಲಿ ಮಾಡಿಸಿದ್ದು ನನಗೆ ಬೇಜಾರಿಲ್ಲ, ಆದರೆ ಸಿಟ್ಟು ಇಲ್ಲ, ಅಸಹನೇನೂ ಇಲ್ಲ. ಪರ್ಯಾಯ ವ್ಯವಸ್ಥೆ ಬಗ್ಗೆ ಯಾರಾದರೂ ಯೋಚನೆ ಮಾಡಿದ್ರ? ಹೆಚ್ಚು ಕಮ್ಮಿ ಲಕ್ಷಾಂತರ ಕುಟುಂಬಗಳು ಇವತ್ತು ಎಷ್ಟು ಪರದಾಡ್ತಾ ಇದ್ದಾವೆ. ಆದರೆ ಅಲ್ಲಿ ನೀವು ಕಣ್ಣು ತೆರ್ಕೊಂಡು ಶಿರಸಾವಹಿಸಿ ಪಾಲಿಸಿದ್ರಲ್ಲ, ಇವತ್ತು ಹೈಕೋರ್ಟ್ ಜುಲೈ 29 ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿಲ್ವಾ? ನಾನು ಹೇಳ್ಕೊಡ್ಬೇಕಾ ನಿಮಗೆ? ನಿಮ್ಮ ಇವರು ಹೇಳೋದಿಲ್ವಾ ನಿಮಗೆ? ಕಾನೂನು ತಜ್ಞರು, ನಿಮ್ಮ ಸಹಚರರು ಹೇಳೋದಿಲ್ವಾ? ಸಹಮುಖ ಮಂತ್ರಿಮಂಡಲ ಅವ್ರು ಮಾತಾಡ್ತಾ ಇಲ್ವಾ? ಅಲ್ಲಿ ಅನ್ಲಾಫುಲ್ ಅನ್ನೋ ಪದ ಯೂಸ್ ಮಾಡಿದ್ರೆ ಅರ್ಥ ಏನು? ಮುಖ್ಯಮಂತ್ರಿಯವರೇ, ನಿಮಗೆ ಗೊತ್ತಿಲ್ವಾ ಅನ್ಲಾಫುಲ್ಗೆ ಅರ್ಥ? ಕಾನೂನು ಬಾಹಿರವಾಗಿ ಅವರು ಹೆಚ್ಚು ಮಾಡಿ ಕಲೆಕ್ಟ್ ಮಾಡ್ತಿದ್ದಾರೆ. ರೋಡ್ ಕಲೆಕ್ಟ್ ಮಾಡಬಾರ್ದು ಅಂತ ಯಾರೂ ಹೇಳಿಲ್ಲ. ಇವಾಗ ಮೊನ್ನೆ ಯಾರೋ ಒಬ್ರು ಹೇಳ್ತಾರೆ, ಯಾರು ಈ ಸರ್ಕಾರಿ ಕೃಪಾಪೋಷಿತ ವಕೀಲರು, ಸರ್ಕಾರ ಹೇಳೋವರೆಗೂ ಕಟ್ಟಲೇಬೇಕು ನೀವು ಅಂತ. ಸರ್ಕಾರ ಹೇಳಲ್ಲ, ಇವತ್ತು ಹೇಳಲ್ಲ, ನಾಳೆನೂ ಹೇಳಲ್ಲ. ಕುಮಾರಸ್ವಾಮಿ ಎಷ್ಟು ಅರ್ಚಾಡ್ಕೊಂಡ್ರು ಹೇಳಲ್ಲ. ಏನು ಮಾಡ್ಬೇಕು ಜನ? ಅಲ್ಲಿಗೆ ನುಗ್ಗಿ ಅಂತ ಹೇಳ್ತಾರೆ ವಿಧಾನಸೌಧಕ್ಕೆ. ಎಸ್, ಇನ್ಫ್ಯಾಕ್ಟ್ ವಿಧಾನಸೌಧಕ್ಕೆ ನುಗ್ಗಬೇಕು. ಆ ನುಗ್ಗೋ ಶಕ್ತಿ ಇದ್ದಿದ್ದು ನಮ್ಮ ಲೆಫ್ಟಿಸ್ಟ್ ಪಾರ್ಟಿಗಳಿಗೆ ಅಥವಾ ನಮ್ಮ ಸಂಘಟನೆಗಳಿಗೆ. ಇವತ್ತು ಆ ಸಂಘಟನೆಗಳು ಗೌರ್ಮೆಂಟ್ ಜೊತೆಲಿ ಸಾಕಷ್ಟು ಮೃದು ಸಂಬಂಧ ಹೊಂದಿರೋದ್ರಿಂದ ಬರ್ತಾ ಇಲ್ಲ. ನಾವೇನೂ ಮಾಡೋಕ್ಕಾಗಲ್ಲ. ನಾನು ಮಾತಾಡ್ತಿದ್ದೀನಿ, ಎಲ್ರಿಗೂ ಚಳುವಳಿಗೆ ಸಿದ್ಧವಾಗಿಲ್ಲ. ಆದರೆ ಇದು ತಗೊಳ್ತಾ ಇರೋದು ಮುಖ್ಯಮಂತ್ರಿಯಾಗಿ ನಿಮ್ಗೆ ಹೇಗೆ ಸಹನೀಯ ಆಯಿತು? ಕಾರಣ ಏನು? ನೈಸ್ ರೋಡ್ ಕೂಡ ಇಟ್ ಬಿಲಾಂಗ್ಸ್ ಟು ಕಾರ್ಪೊರೇಟ್ ಸೆಕ್ಟರ್. ಕಾರ್ಪೊರೇಟ್ ಸೆಕ್ಟರ್ ಈಸ್ ಎವ್ರಿಥಿಂಗ್ ಫಾರ್ ದೀಸ್ ಪೀಪಲ್. They are just working for the corporate people because corporate sector pays them in crores, gives them vehicles, gives them all sorts of materials. Am I not right? ಇಲ್ಲದೆ ಹೋದರೆ ಫುಟ್ಪಾತ್ನ ಹೇಳ್ಸಿದ್ರಲ್ಲ, ಅದರಲ್ಲಿ 5% ನೀವು ಮಾಡ್ಬೋದಾಗಿತ್ತು. ಒಂದು ಅಡ್ ಹಾಕ್ ಕಮಿಟಿ ಅಥವಾ ದಿಢೀರ್ ಇದನ್ನು ನಿಮ್ಮ ಇವ್ರ ಮಂತ್ರಿಮಂಡಲ ಆ ಸಭೆ ಕರೆದು, ಕ್ಯಾಬಿನೆಟ್ ಸಭೆ ಕರೆದು, ಅಲ್ಲಿ ಇವ್ರು ತಗೊಳ್ತಿರೋದು ಭಾಳ ಹೆಚ್ಚು, ಜನಕ್ಕೆ ಏನೇನು ಗೌರ್ಮೆಂಟ್ಗೆ ಹೇಳಿದ್ರು ಅದನ್ನು ಕೂಡ ಪೂರೈಸಿಲ್ಲ ಅಂತ ಹೇಳೋದಕ್ಕೆ ಎಷ್ಟು ಸಮಯ ಬೇಕಾಗಿತ್ತು? ಫ್ಯೂ ಅವರ್ಸ್ ಹೇಳಿಬಿಟ್ಟು ಅವ್ರು 100 ರೂಪಾಯಿ ಇಟ್ಟಿದ್ರೆ 25 ರೂಪಾಯಿ ತೊಗೊಳ್ಳಿ ಅಂತ ಹೇಳ್ಬೋದಾಗಿತ್ತು. ಯಾಕೆಂದರೆ ಎಲ್ಲ ಕಡೆ, ಬರೀ ಕರ್ನಾಟಕದಲ್ಲ, ದೇಶದಲ್ಲಿ ಎಲ್ಲೋದ್ರೂ ದೊಡ್ಡ ದೊಡ್ಡ ರಸ್ತೆಗಳಲ್ಲಿ ಟೋಲ್ ಕಲೆಕ್ಟ್ ಮಾಡ್ತಿದ್ದಾರೆ. ಅದಕ್ಕೆ ಕಾರಣ ಯುರೋಪ್ ಮತ್ತು ಆಸ್ಟ್ರೇಲಿಯಾ, ಅಮೇರಿಕಾ ಹೇಳ್ತಿದ್ದಾರೆ. ನಾನು ಯುರೋಪ್ ಅಮೇರಿಕಾಗಳಿಗೆಲ್ಲ ಹೋಗಿಲ್ಲ, ಆದರೆ ಅಲ್ಲೂ ಕಲೆಕ್ಟ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ಕಲೆಕ್ಟ್ ಮಾಡ್ತಾರೆ. ಎಷ್ಟು ಮಾಡಬೇಕು? ಪ್ರಶ್ನೆ ಇರೋದು ಎಷ್ಟು ಮಾಡಬೇಕು ನೀವು? ಆಮೇಲೆ ಅಲ್ಲಿ ಆ ರೈತರಿಗೆ ಭೂಮಿನ ಹಿಂದೂ ಕೊಡೋದಕ್ಕೆ, ಡಿನೋಟಿಫೈ ಮಾಡೋದಕ್ಕೆ ಎಷ್ಟು ಕಾಲ ಬೇಕು ನಿಮಗೆ? ಅದು ರಿಯಲ್ ಎಸ್ಟೇಟ್ ವ್ಯವಹಾರ ಆಗಲಿಲ್ವಾ? ಎಲ್ಲದನ್ನೂ ಹೇಳ್ತೀರಿ. ಬಿಡದಿ ಬಗ್ಗೆ ಈಗ ಮಾತಾಡೋಲ್ಲ, ನೆಕ್ಸ್ಟ್ ಮಾತನಾಡ್ತಿದ್ದೀನಿ. ದೇವೇಗೌಡರು ಮಾಡಿದ್ರು, ಕುಮಾರಸ್ವಾಮಿ ಇವ್ರದ್ದೆಲ್ಲ ಬಿಟ್ಬಿಡಿ. ದೇವೇಗೌಡರು ಖಂಡಿತವಾಗಿಯೂ ನೈಸ್ ರೋಡಿನ ರಾಜಕೀಯ ಜನಕ. ಏನೋ ಗತಿ ಇಲ್ಲದೆ ಇದ್ದ ಒಬ್ಬ ಅಶೋಕ್ ಕೇಣಿಯನ್ನು ಅವನ ಮಾತಿಗೆ ಮರಳಾಗಿ ಕರ್ಕೊಂಬಂದಿದ್ದು, ಅವನಿಗೆ ಉತ್ತೇಜನ ಕೊಟ್ಟಿದ್ದು ಖಂಡಿತವಾಗಿಯೂ ದೇವೇಗೌಡರು. ಆದರೆ ನಮ್ಮ ಜೊತೆ ಅವರು ಚಳುವಳಿಯಲ್ಲಿ ಭಾಗವಹಿಸಿದಾಗ ಅವ್ರ ಜೊತೆ ಗಂಟೆಗಟ್ಟಲೆ ಮಾತಾಡಿದ್ದೀವಿ. ಒಂದಂತೂ ನಾನು ಹೇಳಲೇಬೇಕಿದನ್ನು, ದೇವೇಗೌಡರಿಗೆ ಅಲ್ಲಿ ರೋಡ್ ಮಾಡೋದು ಇಷ್ಟ ಇತ್ತೇ ಹೊರತು ಯಾವ ಕಾರಣಕ್ಕೂ ಅಲ್ಲಿ ಬೇರೆ ಬೇರೆ ನಗರಗಳಂತ ತೆಗೆಯೋದು, ಟೌನ್ಶಿಪ್ ಇವೆಲ್ಲ ಇರಲಿಲ್ಲ. ಬೇರೆ ಬೇರೆ ಸಿಟೀಸ್ ಮಾಡಬೇಕು, 5 ಸಿಟಿಗಳು ಮಾಡಬೇಕು, ಅದರ ಬಗಲಲ್ಲಿ ಅನ್ನುವ ಉದ್ದೇಶ ಇರಲಿಲ್ಲ. ರಸ್ತೆ ಮಾಡಬೇಕು, ಜನ ಬೇಗ ಹಾಗೆ ಆಗಬೇಕು. ಬೆಂಗಳೂರು, ಮೈಸೂರು ಅಥವಾ ಬೆಂಗಳೂರು ಬೇರೆ ಕಡೆನೂ ಇತ್ತು. ಆದರೆ ಅವರೆಂದೂ ರಿಯಲ್ ಎಸ್ಟೇಟ್ ಇಷ್ಟಪಡಲಿಲ್ಲ.
ಒಂದು ಹಂತದಲ್ಲಿ ಆದ ರಿಯಲ್ ಎಸ್ಟೇಟ್ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ, ಸ್ವಲ್ಪ ಜಾಗ ಹಿಂದಕ್ಕೆ ತೊಗೊಂಡು ಅವ್ರು ಕೊಡೋಣ ಅಂದಾಗ ದೇವೇಗೌಡರು ರೇಗ್ತಾರೆ. ರೇಗಿರೋದಕ್ಕೆ ನಾನು ಕೂಡ ಪ್ರತ್ಯಕ್ಷವಾಗಿ ನನಗೆ ಗೊತ್ತು. ಅದನ್ನು ಮಾಡೋಕ್ಕಾಗೋದಿಲ್ವಾ, ಒಂದಷ್ಟು ಜಾಗ ಹಿಂದಕ್ಕೆ ರೈತರಿಗೆ ಕೊಡಿಸ್ಬಿಟ್ಟು ಮಿಕ್ಕಿದ ದಿನ ಕೊಡೋಕ್ಕಾಗಲ್ವಾ ಅಂದಾಗ ನೋ, ಅದನ್ನು ಹರಾಜು ಹಾಕಿದ್ರೆ 6,000 ದಿಂದ 7,000 ಕೋಟಿ ಬರುತ್ತೆ. ಅದನ್ನು ರೈತರಿಗೆ ಖರ್ಚು ಮಾಡ್ಬೋದು. ಇವನಿಗೆ ಬೇಡ, ಯಾವುದೋ ಒಂದು ಕಂಪ್ನಿಗೆ ಬೇಡ. ಆಗ ಎಷ್ಟು ಬೇಕಾದರೂ ಕೊಡೋದಕ್ಕೆ ಸಿದ್ಧವಾಗಿದ್ದ ಈ ಅಶೋಕ್ ಖೇಣಿ. ಇಲ್ಲ ಅಂತ ಹೇಳಿ ನಾನು ಎಲ್ಲ ವಿವರಗಳನ್ನ ಕೊಡ್ತೀನಿ, ನನಗೆ ಆಸಕ್ತಿ ಇಲ್ಲ. ಇದು ನನ್ನ ಬದುಕಿನಲ್ಲಿ ಕಳೆದ ಹೋದ ಒಂದು ದೊಡ್ಡ ಚಳವಳಿ ಘಟನೆ. ಆದರೆ ಒಂದಂತೂ ಗೊತ್ತು, ಆತ ತೆಗೆದುಕೊಳ್ತಿರೋ ಹಣ ಇದೆಯಲ್ಲ ಆ ರಸ್ತೆಗೆ, ಆದರೆ ಇವತ್ತು ಆತನ ಕೈಲೂ ಇಲ್ಲ. ಇದು ಪತ್ರಕರ್ತರಿಗೂ ಗೊತ್ತಿಲ್ಲ, ಆ ಮನುಷ್ಯನೂ ಹೇಳ್ತಾ ಇಲ್ಲ. ಆ ಕಲ್ಯಾಣಿಯ ಸಂಸ್ಥೆ ಆತನ ಕೈಯಿಂದನೂ ಕಿತ್ಕೊಂಡ್ಬಿಟ್ಟಿದೆ. ಆತನ ದೂರದ ಸಂಬಂಧಿಗಳವರು ಮಹಾರಾಷ್ಟ್ರ ಮುಂಬೈ ಬೇಸ್ಡ್ ಕಂಪನಿ, ಆ ಕಲ್ಯಾಣಿ ಕಂಪನಿ ಫುಲ್ ಇನ್ಚಾರ್ಜ್ ಇವತ್ತು. ಇಷ್ಟೋ ಬಂದ ರೀತಿ ಟೋಲ್ ಕಲೆಕ್ಟ್ ಮಾಡ್ತಿದ್ದಾರೆ. ಇದು ಕಾಣಿಸ್ತಾ ಇಲ್ವಾ ಶಿವಕುಮಾರ್ ಅವರೇ? ನಿಮ್ಮ ಇದರಲ್ಲೇ ಬರುತ್ತೆ ಅಲ್ವಾ, ಅದು ನಿಮ್ಮ ಜಿಲ್ಲೆ ರಾಮನಗರ ಜಿಲ್ಲೆ, ಅಲ್ಲೇ ಬರುತ್ತಲ್ವಾ ಮೇಯ್ನ್ ಇದು. ರಾಮನಗರ, ಕನಕಪುರ ಇದರಲ್ಲೆಲ್ಲ ಯಾಕೆ ನಿಮ್ಗೆ ಕಾಣಿಸಿಲ್ಲ? ಇದು ಯಾಕೆ ಕುರುಡಾಗ್ಬಿಟ್ಟಿದ್ದೀರಿ ನೀವು? ಏನಾಗಿದೆ ಈಗ ನಿಮ್ಮ ಕಿವಿ, ನಿಮ್ಮ ಕಣ್ಣುಗಳಿಗೆ? ನೀವು ಅದನ್ನು ಮಾಡಿಸ್ಬೇಕಾದ್ರೆ ತೋರಿಸಿದ ಯುದ್ಧೋಪಾದಿಯ ಉತ್ಸಾಹ, ಉತ್ಸುಕತೆ ಇಲ್ಲಿ ಯಾಕೆ ಎಳ್ಳಿನಷ್ಟು ಇಲ್ಲ, ಅಣುವಿನಷ್ಟು ಇಲ್ಲ? ಏನು ಕಾರಣ? ಆರ್ ಯು ಫಿಟ್ ಟು ಬಿ, ಆರ್ ಯು ಫಿಟ್ ಟು ರನ್ ದ ಗವರ್ನಮೆಂಟ್? ನನ್ನ ಪ್ರಶ್ನೆ ಸರಳ. ನಿಮ್ಮ ಬಗ್ಗೆ ಇತ್ತೀಚೆಗೆ ಬಂದಿದ್ದೀರಿ, ನಾನು ಹೇಳಿದಾಗೆ ಜನಗಳನ್ನು ಸಾಕಷ್ಟು ಜನ ಸಂಪರ್ಕ ಆಗಲಿ, ಜನಗಳ ಜೊತೆ ಚೆನ್ನಾಗಿ ನಡ್ಕೊಳ್ತಿದ್ದೀರಿ. ಆದರೆ ಈ ಒಂದು ಮುಖ್ಯವಾದ ವಿಷಯ, ಅಲ್ಲಿ ನೀವು ಫುಟ್ಪಾತ್ ಇವರನ್ನ ಖಾಲಿ ಮಾಡಿಸಿತ್ತು, ಅದು ಬಲವನ್ನು ಬಳಸಿ, ಸರ್ಕಾರಿ ಬಲವನ್ನು ಬಳಸಿ, ಸಾಮರ್ಥ್ಯವನ್ನು ಬಳಸಿ ಖಾಲಿ ಮಾಡಿಸಿತ್ತು. ಇಲ್ಲಿ ಇದ್ರ ಬಗ್ಗೆ ಯಾವ ಬಲನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ನೀವು ಒಂದು ಆದೇಶ ಕೊಡಬೇಕಷ್ಟೇ, ಕೋರ್ಟ್ ಹೀಗೆ ಹೇಳಿದೆ ಅಂತ. ಆ ಕೋರ್ಟ್ ಹೇಳಿದ್ದನ್ನು ನೀವು ಯಾಕೆ ಇದುವರೆಗೂ ಒಬ್ಬರೂ ಕೂಡ ಅದ್ರ ಬಗ್ಗೆ ಯಾಕೆ ಒಂದೇ ಒಂದು ಕಾಮೆಂಟ್ ಕೂಡ ಮಾಡಿಲ್ಲ? ಆ ಕಾಮೆಂಟ್ ಮಾಡದೇ ಇರೋದು ಏನು ತೋರಿಸುತ್ತೆ? ಅದ್ರ ಜೊತೆ ನೀವು ಶಾಮೀಲು ಅನ್ನೋ ಇದನ್ನು ತೋರಿಸುತ್ತೆ. ಲ್ಯಾಂಡ್ಗಳು ಅಲ್ಲಿಂದ ಎಷ್ಟು ತೊಗೊಂಡಿದ್ದೀರೋ ಏನೋ, ಅದು ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿರಬೇಕು. ನಾನಂತೂ ಅದ್ರ ಬಗ್ಗೆ ಆಸಕ್ತಿನೂ ಇಲ್ಲ, ಮಾತನಾಡೋದು ಇಲ್ಲ, ಮತ್ತು ತಿಳ್ಕೊಳ್ಳೋಕ್ಕೂ ಹೋಗಿಲ್ಲ. ಯಾಕೆಂದರೆ ಭಾಳ ಜನ ತೊಗೊಂಡಿದ್ದಾರೆ ಅಂತ ಗೊತ್ತಿದೆ ನನಗೆ. ದೊಡ್ಡ ದೊಡ್ಡ ಬಿಲ್ಡರ್ಗಳು ತೊಗೊಂಡಿದ್ದಾರೆ, ನನಗೆ ಗೊತ್ತು. ರಸ್ತೆಗೆ ಅಂತ ಬಂದಿದ್ದು, ಟೌನ್ಶಿಪ್ ಅಂತ ಹೇಳಿದ್ದು, ಮಾಡಿದ್ದು ಗೊತ್ತಿದೆ ನನಗೆ. ಆದರೆ ನೀವು ಹೈಕೋರ್ಟ್ ಹೇಳಿದ ನಂತರ ಯಾಕೆ ತಗೊಂಡಿಲ್ಲ? ದೇವೇಗೌಡರು ಟೌನ್ಶಿಪ್ಗೆ ಖಂಡಿತ ಒಪ್ಕೊಂಡಿರಲಿಲ್ಲ, ಅವರಿದ್ದಾಗ ಮಾತಾಡಿರಲಿಲ್ಲ. ಆ ಮಾತುಕತೆ ಎಲ್ಲ ಶುರುವಾಗಿದ್ದು SM ಕೃಷ್ಣ ಅವ್ರು ಬಂದ ನಂತರ. ಅದಕ್ಕೆ ಮುಂಚೆ ಇದ್ದದ್ದು ಕೇವಲ ರಸ್ತೆ, ಆ ರಸ್ತೆ ಮತ್ತು ನಂತರ ಬೆಳೆದದ್ದು ಟೌನ್ಶಿಪ್. ಬಹುಶಃ ಕೇಣಿ ಕೂಡ ರಸ್ತೆಗೋಸ್ಕರನೇ ಫಸ್ಟ್ ಬಂದಿದ್ದು, ನಂತರದಲ್ಲಿ ಟೌನ್ಶಿಪ್ನ ಅವ್ರ ತಲೆಗೆ ತುಂಬಿದ್ರು. ಯಾರು ತುಂಬಿದ್ರು ಅದನ್ನು ಎಲ್ಲ ಸೇರಿ ಕಂಡುಹಿಡಿಬೇಕು. ಅದನ್ನು ಇವತ್ತು ಆ ಟೌನ್ಶಿಪ್ಗಳು ಬೇಡ, ಆ ಟೌನ್ಶಿಪ್ಗಳು ಆಗಿಲ್ಲ, ಅವರಿಗೆ ಕೊಟ್ಟಿದ್ದೀರಲ್ಲ, ಅಕ್ವೈರ್ ಮಾಡಿಕೊಂಡು ಅವರಿಗೆ ಅಂತ ಕೊಟ್ಟಿದ್ರಲ್ಲ, ಅದನ್ನು ತೊಗೊಳ್ಳಿ ಹಿಂದಕ್ಕೆ. ರೈತರಿಗೆ ಕಾಂಪನ್ಸೇಷನ್ ಕೊಟ್ಟಿಲ್ಲ ಅಂತ ಹೈಕೋರ್ಟ್ ಹೇಳಿದೆ. ಜೊತೆಗೆ ಇದನ್ನು ಅದು ಯಾರೂ ಹೇಳ್ಕೊಟ್ಟಿಲ್ಲ ಅವರಿಗೆ, ಅದ್ರ ಬಗ್ಗೆ ಮಾತನಾಡಿಲ್ಲ. ಆದರೆ ಆ ನ್ಯಾಯಾಧೀಶರಿಗೆ ಆ ಕುರ್ಚಿ ಮೇಲೆ ಕೂತ್ಕೊಂಡಾಗ ಕೆಲವು ಸಂಗತಿಗಳು ಗೊತ್ತಾಗ್ತವೆ. ಹೇಳಿದ್ರಲ್ಲ, ಫುಟ್ಪಾತ್ಗಳು ಪ್ರಯಾಣಿಕರಿಗೆ ಸೇರಿದ್ದು, ಅಲ್ಲಿ ನಡೆದಾಡ್ತಾರಲ್ಲ ಆ ಜನಗಳಿಗೆ ಸೇರಿದ್ದು, ಸಾರ್ವಜನಿಕರಿಗೆ ಸೇರಿದ್ದು. ಇಟ್ ಬಿಲಾಂಗ್ಸ್ ಟು ದ ಸಿಟಿಸನ್ಸ್, ಇಟ್ ಬಿಲಾಂಗ್ಸ್ ಟು ಅಲ್ಲಿ ಟ್ರಾವೆಲ್ ಮಾಡ್ತಾರಲ್ಲ ಆ ಜನಗಳಿಗೆ. ಅದೇ ರೀತಿ ಈ ರಸ್ತೆ ಯಾರಿಗೆ ಸೇರಿದ್ದು? ಸರ್ಕಾರಕ್ಕೆ ಸೇರಿದ್ದು, ಸರ್ಕಾರದ ಅನುಮತಿಯಿಂದ ಮಾಡಿದ್ದು. ಆ ಅನುಮತಿ ಅವಧಿ ಕೊಟ್ಟಿದ್ರಲ್ಲ, ಅದು ಮುಗಿದಿದೆ ಅಂತ ಹೇಳ್ತಿದ್ದಾರೆ. ಆದರೆ ಅದೆಲ್ಲಕ್ಕಿಂತಲೂ ಮುಖ್ಯವಾಗಿ ನನ್ನ ಕಾಳಜಿ ಇರೋದು, ಹೈಕೋರ್ಟ್ ಅಬ್ಸರ್ವೇಷನ್ ಮಾಡಿದ ಮೇಲೆ ಕಾನೂನು ಬಾಹಿರವಾಗಿ ಅವರು ಹೆಚ್ಚು ಶುಲ್ಕ ತಗೊಳ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಅದನ್ನು ನೀವು ಯಾಕೆ ಸರಿಪಡಿಸಿಲ್ಲ? ಇದಕ್ಕೆ ನೀವು ಉತ್ತರ ಕೊಡಲೇಬೇಕು. ನಮಸ್ಕಾರ.